ಸ್ನೇಹಿತರೆ, ಇದು ಶ್ರೀ ಹಂಪಿ ವಿರೂಪಾಕ್ಷೇಶ್ವರನ ಮತ್ತು ಶ್ರೀ ರಾಮಸ್ಪರ್ಶ ಮಾಡಿದಂತಹ ಪುಣ್ಯಕ್ಷೇತ್ರ ಆದಂತಹ ಆನೆಗುಂದಿಯ ಚಿಂತಾಮಣಿ ಮಠ. ಈ ಮಠವನ್ನು ದೇವಾಲಯಗಳ ಸಮೂಹ ಅಂತಲೂ ಕರೆಯುತ್ತಾರೆ. ಇದು ಮಠವನ್ನು ಪ್ರವೇಶ ಮಾಡಿದ ಕೂಡಲೇ ಕಂಡುಬರುವ ಈಶ್ವರ ಕಾಶಿ ಪಾದುಕೆ. ಇದು ಮೇಲ್ಗಡೆ ಇರುವಂತಹ ರುದ್ರಾಕ್ಷ ಮಂಟಪ. ಈ ಮಂಟಪದ ಬಾಗಿಲಿನ ಎರಡೂ ಬದಿಗೆ ಇರುವಂತಹ ಕೆತ್ತನೆಗಳು ದ್ವಾರಪಾಲಕರಾದಂತಹ ನಂದ ಮತ್ತು ಸುನಂದ, ಹಾಗೂ ಇದರ ಒಳಗಡೆ ಅನ್ನಪೂರ್ಣೆಯ ಮುಂದೆ ಶ್ರೀಚಕ್ರದೊಂದಿಗೆ ಶಿವಲಿಂಗ ಇದ್ದಾನೆ. ಇದು ತುಂಗಭದ್ರಾ ನದಿಯ ಉತ್ತರ ದಂಡೆಯಲ್ಲಿರುವಂತಹ ವಿಷ್ಣುವಿನ ದೇವಾಲಯ. ಈ ದೇವಾಲಯವನ್ನು ಮುಕ್ತಿ ನರಸಿಂಹ ದೇವಾಲಯ ಅಂತ ಕರೀತಾರೆ. ಇದು ಅತ್ಯಂತ ಪುರಾತನವಾದಂತಹ ದೇವಾಲಯವಾಗಿದೆ. ಇದು ನರಸಿಂಹಸ್ವಾಮಿ ದೇವಾಲಯದ ಮುಂದಿರುವ ಬೃಂದಾವನದ ಮುಂದಿನ ನಂದಿ ಮತ್ತು ಅದರ ಮುಂದಿರುವುದು ಶಿವಲಿಂಗದ ಪೀಠ. ಅಲ್ಲಿ ಶಿವಲಿಂಗ ಸಂಪೂರ್ಣ ನಾಶವಾಗಿದೆ. ಇದು ಬೃಂದಾವನ. ಇದು ಬೃಂದಾವನದ ಮುಂದೆ ಇರುವ ಕಂಬ. ಇದು ರಾಮ ಗುಹೆಗೆ ಹೋಗುವ ದಾರಿಯ ಪ್ರಾರಂಭದಲ್ಲಿ ಬರುವಂತಹ ಚಿಕ್ಕ ದೇವಾಲಯ. ಇಲ್ಲಿ ಗಣೇಶ, ಪಾರ್ವತಿ ಮತ್ತು ಶಿವಲಿಂಗನನ್ನು ಕಾಣಬಹುದು. ಇದು ಚಿಂತಾಮಣಿ ಮಠದ ಎರಡನೆಯ ಭಾಗದಲ್ಲಿರುವಂತಹ ಮತ್ತೊಂದು ಬೃಂದಾವನ, ಹಾಗೂ ಅಲ್ಲಿ ಕಾಣುತ್ತಿರುವ ನಂದಿ, ಗೋಪಾಲಕೃಷ್ಣ ಹಾಗೂ ಮತ್ತೊಂದು ಕಂಬ. ಅನಾದಿ ಕಾಲದಿಂದಲೂ ನದಿಯ ತೀರದಲ್ಲಿ ಸರ್ಪದೋಷ ನಿವಾರಣೆಯಂತಹ ಹಾಗೂ ಸರ್ಪ ಸಂಸ್ಕಾರದಂತಹ ಧಾರ್ಮಿಕ ಆಚರಣೆಗಳು ನಡೆಯುತ್ತಲೇ ಬಂದಿವೆ. ಹಾಗೆ ಇಲ್ಲಿಯೂ ಕೂಡ ಸರ್ಪದೋಷ ನಿವಾರಣೆಯಂತಹ ಧಾರ್ಮಿಕ ಆಚರಣೆಯನ್ನು ಮಾಡುವಾಗ ಪ್ರತಿಷ್ಠಾಪನೆ ಮಾಡಿರುವಂತಹ ವೈವಿಧ್ಯಮಯವಾದಂತಹ ನಾಗದೇವತೆಗಳನ್ನು, ಅವುಗಳ ಮೂರ್ತಿಗಳನ್ನು ಕಾಣಬಹುದು. ಇವುಗಳು ಪ್ರತಿಷ್ಠಾಪನೆ ಮಾಡಿದ ನಾಗದೇವತೆಯ ಮೂರ್ತಿಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಪಯಣ ರಾಮಾಯಣದ ಹೆಗ್ಗುರುತಾದಂತಹ ಹಾಗೂ ಐತಿಹಾಸಿಕ ಸ್ಥಳವಾದಂತಹ ಆನೆಗುಂದಿಗೆ ಇವತ್ತು ನಾನು ಪಯಣವನ್ನು ಬೆಳೆಸಿದ್ದೇನೆ. ಬನ್ನಿ, ನಿಮಗೊಂದು ಪ್ರಮುಖವಾದಂತಹ ಸ್ಥಳವನ್ನು ತೋರಿಸ್ತೀನಿ. ಇದು ಚಿಂತಾಮಣಿಯ ರಾಮಗುಹೆ. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಸೀತೆಯನ್ನ ಹುಡುಕುತ್ತಾ ಕಿಷ್ಕಿಂಧೆ ಪ್ರದೇಶಕ್ಕೆ ಬಂದಾಗ ಹನುಮಂತನನ್ನ ಭೇಟಿಯಾಗುತ್ತಾರೆ. ವಾಲಿಯನ್ನು ಕೊಂದರೆ ಸುಗ್ರೀವನು ರಾವಣನಿಂದ ಸೀತೆಯನ್ನ ಕರೆತರಲು ಸಹಾಯ ಮಾಡುತ್ತಾನೆ ಅಂತ ಹನುಮಂತ ಹೇಳುತ್ತಾನೆ. ಆದ್ದರಿಂದ ಶ್ರೀರಾಮ, ಲಕ್ಷ್ಮಣ, ಹನುಮಂತ ಮತ್ತು ಸುಗ್ರೀವ ಎಲ್ಲರೂ ಗುಹೆಯಲ್ಲಿ ಕುಳಿತು ವಾಲಿಯನ್ನ ವಧೆ ಮಾಡುವ ಕಾರ್ಯದ ಕುರಿತು ಚಿಂತನಾ ಸಭೆಯನ್ನು ನಡೆಸುತ್ತಾರೆ. ರಾಮ ವಾಲಿಯ ಸಂಹಾರ ಮಾಡಿದ್ದರಿಂದ ರಾಮ ಲಕ್ಷ್ಮಣರ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹಾಗೆ ಸುಗ್ರೀವನ ಚಿಂತೆಯೂ ದೂರವಾಗುತ್ತದೆ. ಆದ್ದರಿಂದ ಇದನ್ನು ಚಿಂತಾಮಣಿಯ ರಾಮಗುಹೆ ಅಥವಾ ರಾಮನು ವಾಲಿಗೆ ಬಾಣ ಬಿಟ್ಟ ಗುಹೆ ಅಂತ ಕರೀತಾರೆ. ಇದು ಚಿಂತಾಮಣಿಯ ಸ್ಥಳದಲ್ಲಿರುವ ಶ್ರೀರಾಮನ ಪಾದದ ಗುರುತುಗಳು. ಇದು ಒಂದು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ.
ಇಲ್ಲಿ ಶ್ರೀರಾಮನು ತನ್ನ ಪಾದಗಳನ್ನು ಇಟ್ಟಿದ್ದನು ಎನ್ನುವಂತಹ ನಂಬಿಕೆ ಇದೆ. ಹಾಗೆ ಆ ಪಾದಗಳ ಮುಂದುಗಡೆ ಕಲ್ಲಿನ ಮೇಲೆ ಶ್ರೀರಾಮನು ಬಾಣ ಬಿಟ್ಟಂತಹ ತ್ರಿಶೂಲವನ್ನು ಅಥವಾ ತ್ರಿಶೂಲಾಕಾರದ ಬಾಣವನ್ನು ಕೆತ್ತಲಾಗಿದೆ ಮತ್ತು ಶ್ರೀರಾಮ ಅಂತ ಬರೆಯಲಾಗಿದೆ. ಶಕ್ತಿಶಾಲಿಯಾದಂತಹ ವಾಲಿಯನ್ನ ಸಂಹಾರ ಮಾಡುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಆದ್ದರಿಂದಲೇ ರಾಮ ಇಲ್ಲಿಂದಲೇ ನೇರವಾಗಿ ಬಾಣ ಬಿಟ್ಟ. ಇದು ವಾಲಿ ಮತ್ತು ಸುಗ್ರೀವರು ನೆಲೆಗೊಂಡಂತಹ ಬೆಟ್ಟಗಳು.